ಹಾಗೆ ನಿರ್ಮಾಪಕರು ಚೇತನ್ ಅವರು ಕೂಡ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ವೇದಿಕೆ ಮೇಲೆ ಸ್ವೀಕಾರ ಮಾಡಬೇಕು ಅಂತ ಸಣ್ಣ ಮರ್ಯಾದೆ ಸ್ವೀಕಾರ ಮಾಡ್ಕೊಳ್ಬೇಕು. ಚೇತನ್ ದಯವಿಟ್ಟು ಬನ್ನಿ ಅಣ್ಣ. ಥ್ಯಾಂಕ್ ಯು ಅಣ್ಣ. ಹಿಂದೆ ಇರೋಣ, ಅವ್ರ ಫೋಟೋ ಹೊಡಿಲಿ ಅಂದರೆ ಬನ್ನಿ ಚೇತನ್ ಸರ್. ಥ್ಯಾಂಕ್ ಯು. ಕುಡಿದ್ಮೇಲೆ ಆಗ ಬೇಕೇ ಬೇಕು. ಈ ಸೂಪರ್ ಚಂದ್ರ ಸರ್, ದಯವಿಟ್ಟು ನೀವು ಕೂಡ ಆ ಒಂದು ಸನ್ಮಾನ ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊತೀನಿ. ಬನ್ನಿ 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 ಪ್ಲೀಸ್. ಥ್ಯಾಂಕ್ ಯು. Thank you, Chandran sir. Thank you so much. ಹಾಗೆ ಭಗೀರಥ ನಾವು ಸಿನಿಮಾನ ತಯಾರು ಮಾಡಿದ್ರಿ, ನಿರ್ಮಾಣ ಮಾಡಿದ್ರಿ. ತುಂಬಾ ಧನ್ಯವಾದಗಳು ಅದಕ್ಕೆ. ಹಾಗೇನೆ ನಿಮ್ ಕಡೆ ಚೇತನವರೇ ಒಂದೆರಡು ಮಾತು, ಒಂದು ಶುಭ ಹಾರೈಕೆ, ಒಂದು ಆಲ್ ದ ಬೆಸ್ಟ್ ಹೇಳ್ಬಿಡಿ, ಒಂದು ಶುಭ ಕೋರ್ಬಿಡಿ ಎಲ್ಲ ಇಡೀ ತಂಡದವರಿಗೆ, ಆಟಗಾರರಿಗೆ, ಎಲ್ರಿಗೂ ಕೂಡ. ಸೆಲೆಬ್ರಿಟಿ ಕ್ರಿಕೆಟ್ ಕಾರ್ನಿವಲ್ ಸೀಸನ್ 1. ಎಲ್ರಿಗೂ ನಮಸ್ಕಾರ. ಭಗೀರಥ, ಜೈ ಭಗೀರಥ. ಭಗೀರಥ ಚಿತ್ರದ ನಾಯಕ ನಟ ಎಸ್ ಜಯಪ್ರಕಾಶ್. ನಮಗೆಲ್ಲ ಗೊತ್ತಿದೆ. ಎಷ್ಟೆಷ್ಟು ನಮ್ಮ ನಿರ್ಮಾಪಕರು ಚೇತನ್ ರಮೇಶ್, ಜಮಾನ ಪಿಕ್ಚರು ಮತ್ತು ಈ ಭಗೀರಥ ಸಿನಿಮಾ ನಿರ್ಮಾಪಕರು. ಸ್ವಲ್ಪ ಕ್ಷಮಿಸಿ, ತಡ ಆಯಿತು, ಮೈಸೂರಿಂದ ಹೊರಟಿದ್ದು, ಅಲ್ಲಿಂದ ಬಂದ್ವಿ. ಹಾಗಾಗಿ ಇವತ್ತು ಏನು ಒಂದು ಸೆಲೆಬ್ರಿಟಿ ಕ್ರಿಕೆಟ್ ಕಾರ್ನಿವಲ್ ಮಲೇಷ್ಯಾ 2025 ಇದೆ. ಇಂಥ ಒಂದು ಅದ್ಭುತವಾದಂಥ ಒಂದು ಸುಂದರವಾದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ, ಬಹಳ ಖುಷಿ ಆಗ್ತಾ ಇದೆ. ಅನೇಕ ಗಣ್ಯರು ಚಲನಚಿತ್ರ ಕ್ಷೇತ್ರದ ಎಲ್ಲ ಗಣ್ಯರಲ್ಲಿ ಹಾಜರಿದ್ದಾರೆ. ನಿಮ್ಮೆಲ್ಲ ನೋಡಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ. ಇದ್ರ ಜೊತೆಗೆ ಈ ಒಂದು ಏನು ನಮ್ಮ ಒಂದು ಸಿನಿಮಾವನ್ನ ಜನರು ನೋಡಿ ಮೆಚ್ಚಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಅದೇ ರೀತಿ ನನ್ನ ಮುಂದಿನ ಚಿತ್ರ ದಿಗ್ದರ್ಶಕ, ಅದು ಕೂಡ ಜನವರಿ ತಿಂಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ಅದನ್ನು ಕೂಡ ನೀವೆಲ್ಲರೂ ಕೂಡ ಮುಕ್ತ ಮನಸ್ಸಿಂದ ನಮ್ಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತಾ, ಈ ಒಂದು ಸೆಲೆಬ್ರಿಟಿ ಕ್ರಿಕೆಟ್ ಕಾರ್ನಿವಲ್ ಕಾರ್ಯಕ್ರಮ ಏನಿದೆ ಇದು ಬಹಳ ಯಶಸ್ವಿಯಾಗಲಿ. ನಮ್ಮ ಜಮಾನ ಚಿತ್ರ ನಿರ್ದೇಶಕರು ಲಕ್ಕಿ ಶಂಕರ್ ಇಲ್ಲೇ ಇದ್ದಾರೆ. ಹಾಗಾಗಿ ಬಹಳ ಖುಷಿ ಆಗ್ತಿತ್ತು ಅವ್ರು ನೋಡಿ ಭೇಟಿಯಾದ ತಕ್ಷಣ. ಮತ್ತು ಕಾಮಾರೀಶ್ವರು ನಮ್ಮ ದಿಗ್ಗಜರು, ನಮ್ಮ ಚಲನಚಿತ್ರದ ಮಾಜಿ ಅಧ್ಯಕ್ಷರವರು. ಹಾಗಾಗಿ ಅನೇಕರು ಎಲ್ಲ ನಿರ್ಮಾಪಕರು, ನಿರ್ದೇಶಕರು, ಚೇತನ್ ಸರ್, ನಮ್ಮ ಸ್ನೇಹಿತರೆಲ್ಲರೂ ಬಂದಿದ್ದಾರೆ. ಬಹಳ ಖುಷಿ ಆಗ್ತದೆ. ತಾವೆಲ್ಲರೂ ಕೂಡ ಇಲ್ಲಿ ಎಲ್ಲ ಸೆಲೆಬ್ರಿಟೀಸ್ ತಾವೆಲ್ಲರೂ ಕೂಡ ಎಲ್ಲ ನಂಬರ್ 1, 2, 3 ಇದ್ದೀರಾ. ಹಾಗಾಗಿ ನಿಮಗೂ ಕೂಡ ಬಹಳ ಒಳ್ಳೇದಾಗಲಿ. ಮುಂದಿನ ದಿನಗಳಲ್ಲಿ ನೀವು ಮಾಡುವಂತ ಚಲನಚಿತ್ರಗಳಿರ್ಬೋದು, ಮತ್ತೆ ಯಾವುದೇ ಒಂದು ಯೋಚನೆಗಳಿರ್ಬೋದು, ಎಲ್ಲ ಯಶಸ್ವಿಯಾಗಲಿ ಅಂತ ಈ ಮೂಲಕ ನಾನು ಆಶಯ ವ್ಯಕ್ತಪಡಿಸ್ತಾ ಇದ್ದೀನಿ. ಈ ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಗೆಲ್ಲರೂ ಕೂಡ ಒಂದು ಸೇರಿ ಮಾತು ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್ ಅ ಲಾಟ್.